ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೇ ಜರಾರುಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿರೋರ ಸಂಖ್ಯೆ ಜಾಸ್ತಿ ಇದೆ. ನೀವು ಯಾರನ್ನೇ ಕೇಳಿ, ಯಾವ ವಯಸ್ಸೇ ಇರ್ಬೋದು, ಏನಾಯಿತು ಅಂದರೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಅಂತಿದ್ದಾರೆ. ಇದಕ್ಕೆ ಕಾರಣ ಏನು ಅಂದರೆ ಅವರು ಸೇವಿಸ್ತಕ್ಕಂತಹ ಆಹಾರ, ಹೈಪರ್ ಟೆನ್ಷನ್, BP ಕಂಟ್ರೋಲ್ ಇಲ್ಲದಲ್ಲೇ ಇರ್ತಕ್ಕಂಥದ್ದು, ಕೆಟ್ಟ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅತಿಯಾಗಿ ಶೇಖರಣೆ ಆಗಿರ್ತಕ್ಕಂಥದ್ದು, ಹಾಗೂ ಅತಿಯಾದ ಮಾನಸಿಕ ಒತ್ತಡ. ಈ ಎಲ್ಲ ಕಾರಣಗಳಿಂದ ಹಾರ್ಟ್ ಅಟ್ಯಾಕ್ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಹೃದಯಾಘಾತ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ನಾವು ಆರೋಗ್ಯವಾಗಿರಬೇಕು ಅಂದರೆ ನಮ್ಮ ಆಹಾರ ಸರಿಯಾಗಿರಬೇಕು. ನಮ್ಮ ಆಹಾರ ನಮ್ಮ ಆರೋಗ್ಯವನ್ನು ಸೂಚಿಸ್ತದೆ, ನಿರ್ಧಾರ ಮಾಡ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಆಹಾರಗಳನ್ನ ನೀವು ಸೇವನೆ ಮಾಡೋದ್ರಿಂದ ಹೃದಯಾಘಾತ ಆಗುವ ಸಾಧ್ಯತೆಗಳನ್ನ ಆದಷ್ಟು ನೀವು ತಡಿಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೆಯದು ಟೊಮೆಟೊನ ನೀವು ಪ್ರತಿನಿತ್ಯ ಉಪಯೋಗಿಸ್ತಿರ್ತೀರ. ಆಹಾರದಲ್ಲಿ, ಸಾಂಬಾರಿಗೆ, ತಿಂಡಿ ತಿನಿಸುಗಳಿಗೆ ಉಪಯೋಗಿಸ್ತಾ ಇರ್ತೀರ. ಈ ಟೊಮೆಟೊದಲ್ಲಿ ಲೈಕೋಪಿನ್ ಅಂತ ಒಂದು ಅಂಶ ಇದೆ. ಇದು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ LDL ಏನಂತೀವಿ, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ನ ಕಡಿಮೆ ಮಾಡ್ತದೆ. ರಕ್ತನಾಳಗಳನ್ನು ಕ್ಲೀನ್ ಮಾಡ್ತದೆ. ಹಾಗೂ ಇದರ ಒಂದು ಪೋಷಕಾಂಶಗಳಿರೋದ್ರಿಂದ ಒಳ್ಳೆಯ ಒಂದು ಕೊಲೆಸ್ಟ್ರಾಲ್ HDL ಸಂಖ್ಯೆನ ಜಾಸ್ತಿ ಮಾಡ್ತದೆ. ಉರಿಯೂತ ಕಡಿಮೆ ಮಾಡ್ತದೆ. ಹೃದಯದ ಆರೋಗ್ಯವನ್ನು ಕಾಪಾಡಲು ಇದು ತುಂಬಾ ಸಹಕಾರಿಯಾಗಿದೆ. ಎರಡನೆಯದು ದ್ರಾಕ್ಷಿನಲ್ಲಿ ಬಿಳಿ ದ್ರಾಕ್ಷಿ ಇದೆ, ಕೆಂಪು ದ್ರಾಕ್ಷಿ ಇದೆ, ಕಪ್ಪು ದ್ರಾಕ್ಷಿ ಇದೆ. ಆದರೆ ಕೆಂಪು ದ್ರಾಕ್ಷಿನ ನೀವು ಸೇವನೆ ಮಾಡೋದು ತುಂಬ ಒಳ್ಳೆಯದು. ಇದರಲ್ಲಿ ರೆಸ್ಪಿರೇಟ್ರಾಲ್ ಅಂತ ಒಂದು ಅಂಶ ಇದೆ, ಫ್ಲೇವೋನಾಯ್ಡ್ಸ್ ಇದೆ. ಈ ಒಂದು ಅಂಶ ಇರೋದ್ರಿಂದ, ಇದು ಹೆಚ್ಚಾಗಿ ಈ ಅಂಶಗಳು ಇರೋದ್ರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ LDLನ ಕಡಿಮೆ ಮಾಡ್ತದೆ, ಒಳ್ಳೆ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡ್ತದೆ, ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಮೂರನೆಯದು ದಾಳಿಂಬ್ರೆನಲ್ಲಿ ಪಾಲಿಫಿನಾಲ್ಗಳಿದೆ, ಆ್ಯಂಥೋಸೈನಿನ್ ಇದೆ. ಆ್ಯಂಥೋಸೈನ್ ಅಂತಂದರೆ ದಾಳಿಂಬೆಗೆ ಒಂದು ಕೆಂಪು ಬಣ್ಣವನ್ನು ಕೊಡ್ತದೆ. ಇದು ಸೇವನೆ ಮಾಡೋದ್ರಿಂದ ಇದು ಆಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತದೆ. ಪೋಷಕಾಂಶಗಳು ಜಾಸ್ತಿ ಇರೋದ್ರಿಂದ ಹೃದಯದ ಒಂದು ಆರೋಗ್ಯವನ್ನು ಕಾಪಾಡ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ LDLನ ಕಡಿಮೆ ಮಾಡ್ತದೆ, ಒಳ್ಳೆ ಕೊಲೆಸ್ಟ್ರಾಲ್ HDLನ ಜಾಸ್ತಿ ಮಾಡ್ತದೆ. ನಾಲ್ಕನೆಯದು ಬೀಟ್ರೂಟ್. ಈ ಬೀಟ್ರೂಟ್ನಲ್ಲಿ ನೈಟ್ರೇಟ್ಸ್ಗಳಿದೆ. ಇದು ದೇಹದಲ್ಲಿರ್ತಕ್ಕಂಥ ಕೆಟ್ಟ ಒಂದು ಅಂಶಗಳನ್ನ, ವಿಷಪೂರಿತ ಅಂಶಗಳನ್ನ, ಫ್ರೀ ರ್ಯಾಡಿಕಲ್ಸ್ನ ತೆಗೆದಾಕ್ತಕ್ಕಂತಹ ಆಂಟಿ ಆಕ್ಸಿಡೆಂಟ್ಗಳನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಒಂದು ಕೆಲಸ ಮಾಡ್ತದೆ. ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಐದನೆಯದು ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ. ಅದರಲ್ಲೂ ಕೆಂಪು ಮೆಣಸಿನಕಾಯಿನ ತಗೊಳ್ಳಿ. ಇದನ್ನು ಅಡುಗೆಗೆ ಉಪಯೋಗಿಸೋದ್ರಿಂದ ಇದರಲ್ಲಿ ವೈಟಮಿನ್ A ಇದೆ, ವೈಟಮಿನ್ C ಇದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ, ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ, ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡ್ತದೆ, ಒಳ್ಳೆ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡ್ತದೆ. ಆರನೆಯದು ದಾಸವಾಳ. ಅದರಲ್ಲೂ ಕೆಂಪು ದಾಸವಾಳ ಟೀ ಕುಡಿತಾರೆ ಕೆಲವೊಬ್ಬರು. ಈ ಕೆಂಪು ದಾಸವಾಳ ಟೀ ಕುಡಿಯೋದ್ರಿಂದ ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ. ಇದು ಟೀ ಯಾವ ರೀತಿ ಮಾಡೋದು ಅಂತಂದರೆ, ಕೆಂಪು ದಾಸವಾಳದ ಎಸಳುಗಳನ್ನ ತಗೊಳ್ಳಿ. ಆ ದಾಸವಾಳದ ಹೂವಿನ ಎಸಳುಗಳನ್ನ 1.5 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ, ನಂತರ ಆಫ್ ಮಾಡಿ ಅದ್ರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ. ಈ ನೀರು ಯಾವಾಗ ತಣ್ಣಗಾಗ್ತದೋ, ಉಗುರು ಬೆಚ್ಚಿ ಇಲ್ಲ ತಣ್ಣಗಾದ ನಂತರ ಇದಕ್ಕೆ ರುಚಿಗೆ ತಕ್ಕಂಗೆ ನೀವು ಕಾಳುಮೆಣಸು ಹಾಕಬೋದು, ನಿಂಬೆ ಹಣ್ಣಿನ ರಸ ಹಾಕಬೋದು, ಶುಂಠಿ ಪುಡಿ ಹಾಕಬೋದು, ದಾಲ್ಚಿನ್ನಿ ಪುಡಿ ಹಾಕಬಹುದು, ಹಾಗೂ ಜೇನುತುಪ್ಪ ಹಾಕಬಹುದು. ಇದಕ್ಕೆ ರುಚಿಗೆ ತಕ್ಕಂತೆ ನೀವು ಹಾಕ್ಕೊಳ್ಳಿ. ಆದರೆ ಜೇನುತುಪ್ಪ ಹಾಕೋಬೇಕಾದ್ರೆ ಒಂದು ವಿಷಯ ಮನಸ್ಸಲ್ಲಿ ಇಟ್ಕೋಬೇಕು. ಯಾವತ್ತೇ ಆಗಲಿ ಬಿಸಿ ನೀರಿಗೆ ಜೇನುತುಪ್ಪ ಹಾಕಬಾರ್ದು. ಬಿಸಿ ನೀರಿಗೆ ಜೇನುತುಪ್ಪ ಹಾಕ್ತು ಅಂತಂದರೆ ಇದು ವಿರುದ್ಧವಾಗಿ ಕೆಲಸ ಮಾಡ್ತದೆ. ಅದು ತಣ್ಣಗಾದ ನಂತರನೇ ಜೇನುತುಪ್ಪ ಹಾಕ್ಕೊಂಡು ಮಿಶ್ರಣ ಮಾಡಿಕೊಂಡು ರುಚಿಗೆ ತಕ್ಕಂಗೆ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕೆಂಪು ದಾಸವಾಳದ ಹೂವು ಹಾಗೂ ಟೊಮೆಟೊ, ಕೆಂಪು ದ್ರಾಕ್ಷಿ, ಕೆಂಪು ಮೆಣಸಿನಕಾಯಿ, ದಾಳಿಂಬೆ, ಬೀಟ್ರೂಟ್ ಇವುಗಳನ್ನೆಲ್ಲ ನೀವು ಆಹಾರದಲ್ಲಿ ಪ್ರತಿನಿತ್ಯ ನೀವು ಸೇವನೆ ಮಾಡೋದ್ರಿಂದ
ಆಲ್ಟರ್ನೇಟಾಗಿ ಸೇವನೆ ಮಾಡೋದ್ರಿಂದ ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬೋದು ಹಾಗೂ ಹಾರ್ಟ್ ಅಟ್ಯಾಕಿಂದ ನೀವು ದೂರ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.